ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸ್ತಿರೋ ರೆಸಿಪಿ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಮಾಡೋಕ್ಕೆ ಕಡಲೆಪುರಿಯಿಂದ ಹೇಗೆ ಅಂತ. ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಕರಿಬೇವು, ಆಮೇಲೆ ನಿಂಬೆಹಣ್ಣು ಒಂದು ಅರ್ಧ, ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಒಂದು 4, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಕಡಲೆಕಾಯಿ, ಆಮೇಲೆ ಒಂದು ಸ್ವಲ್ಪ ಕಡಲೆ, ಉಪ್ಪು, ಒಂದು ಸ್ಪೂನಷ್ಟು ಸಕ್ಕರೆ, ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ, ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ ಹಸಿಮೆಣಸಿನ್ಕಾಯಿ ಅದನ್ನು ಉದ್ದುದಕ್ಕೆ, ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ. ಇಷ್ಟು ಐಟಮ್ ಟೋಟಲಾಗಿ ಬೇಕು. ಆಮೇಲೆ ಕಡಲೆಪುರಿ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣಂತೆ. ಸೊ ಎಣ್ಣೆ ಕಾದಾದ್ಮೇಲೆ ನಾವೇನು ಮಾಡೋಣ ಅಂದರೆ ಸಾಸಿವೆ ಹಾಕೋಣ. ಸಾಸಿವೆ ಸಿಡ್ದಾದ್ಮೇಲೆ ಜೀರಿಗೆ ಹಾಕೋಣಂತೆ. ಸೊ ಇದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ, ಕಾಫಿ ಆರ್ ಟೀ ಜೊತೆಗೆ. ನೆಕ್ಸ್ಟು ನಾನು ಕಡಲೆಬೀಜ ಏನು ತೊಗೊಂಡಿದ್ದಲ್ಲ, ಕಡಲೆಬೀಜ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ. ಆಮೇಲೆ ಕಡಲೆನೂ ಹಾಕ್ತಾಯಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಬರೋ ಅಷ್ಟು. ನೆಕ್ಸ್ಟು ಬೆಳ್ಳುಳ್ಳಿ ಹಂಗೆ ಸಿಪ್ಪೆ ಇರುತ್ತೆ, ನಾನು ಅದನ್ನು ಹಂಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು. ನೆಕ್ಸ್ಟ್ ಕರಿಬೇವು, ನೆಕ್ಸ್ಟ್ ಈರುಳ್ಳಿ ಹಾಕೋಣ, ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ. ಅದನ್ನು ಫ್ರೈ ಮಾಡ್ಕೊಳ್ಳಿ. ಕಡಲೆ ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಕಡಲೆ ಬೀಜ ಮಾತ್ರ ಹಾಕ್ಕೊಳ್ಳಿ, ಬಟ್ ಕಡಲೆ ಮಾತ್ರ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೆಕ್ಸ್ಟು ಉಪ್ಪು ಹಾಕೋಣಂತೆ ಸ್ವಲ್ಪ, ನೀಟಾಗಿ ಕಲಿಸ್ಕೊಳ್ಳಿ. ಆಮೇಲೆ ಇದೆಲ್ಲ ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ಅರಿಶಿನ ಪುಡಿ ಹಾಕೋಣಂತೆ, ಒಂದು ಅರ್ಧ ಸ್ಪೂನಷ್ಟು. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಆದಮೇಲೆ ನಾನು ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಆಮೇಲೆ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ, ನಾನೊಂದು ಅರ್ಧ ಹೋಳಷ್ಟು. ನಿಂಬೆಹಣ್ಣು ಹಿಂಡಿದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡಿಬಿಡೋಣ. ಒಂದು 2-3 ಮಿನಿಟ್ಸ್ ಇರಲಿ, ಅದು ಒಗ್ಗರಣೆ ಸ್ವಲ್ಪ ತಣ್ಣಗಾಗಬೇಕು. ಆ ತಣ್ಣಗಾದ್ಮೇಲೆ ನಾನು ಕಡಲೆಪುರಿ ಹಾಕ್ತಾಯಿದ್ದೀನಿ ನಾನು. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಕಡಲೆಪುರಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಂತೆ. ಸೊ ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಇದನ್ನು ಒಣ ಮಂಡಕ್ಕಿ ಅಂತ ಹೇಳ್ತೀವಿ. ಆಮೇಲೆ ನಾನು ಕಡಲೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಆ ಕಡಲೆ ಪೌಡರ್ ಕೂಡ ಮೇಲೆ ಹಾಕ್ತಾಯಿದ್ದೀನಿ. ಅದು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೋಡಿ, ನಮಗೆ ಒಣ ಮಂಡಕ್ಕಿ ರೆಡಿ. ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಆಪ್ಷನಲ್ಲ, ಯಾಕಂದರೆ ಹಸಿಮೆಣಸಿನಕಾಯಿ ಆಗಲೇ ಹಾಕಿರ್ತೀವಿ. ನಿಮಗಿನ್ನ ಖಾರ ಬೇಕಂದರೆ ಹಾಕ್ಕೊಳ್ಳಿಲ್ಲ ಅಂದರೆ ಬೇಡ. ನೋಡಿ, ಕಡಲೆಪುರಿ ರೆಡಿ ಟು ಇಟ್. ಇದು ಈವ್ನಿಂಗ್ ಟೈಮ್ ಕಾಫಿ ಟೀ ಜೊತೆ ಸಕ್ಕತ್ತಾಗಿರುತ್ತೆ, ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.